ನಮಸ್ಕಾರ. ಹಿಂದೂ ಪುರಾಣಗಳ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿ ದೇವತೆಗಳ ಶಕ್ತಿ ಎಷ್ಟಿದೆ ಅನ್ನೋದು ಅವರ ಆಯುಧಗಳಲ್ಲೇ ಗೊತ್ತಾಗತ್ತೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಮಹಾದೇವನ 2 ಅತ್ಯಂತ ಭಯಂಕರ ಆಯುಧಗಳ ಬಗ್ಗೆ. ಒಂದು ಪಾಶುಪತಾಸ್ತ್ರ, ಇನ್ನೊಂದು ತ್ರಿಶೂಲ. ಅಂದ್ಹಾಗೆ ಇವೆರಡರಲ್ಲಿ ಯಾವುದು ಹೆಚ್ಚು ಪವರ್ಫುಲ್ ಅನ್ನೋ ಚರ್ಚೆ ಇದೆಯಲ್ಲ, ಅದು ಸಾವಿರಾರು ವರ್ಷಗಳಿಂದ ನಡೀತಾನೇ ಇದೆ. ಸರಿ, ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಹಾಗಾದ್ರೆ ಪ್ರಶ್ನೆ ತುಂಬಾ ಸಿಂಪಲ್. ಶಿವನ 2 ದಿವ್ಯ ಆಯುಧಗಳಲ್ಲಿ ಅಲ್ಟಿಮೇಟ್ ಯಾವುದು? ಒಂದು ಕಡೆ ಇಡೀ ಬ್ರಹ್ಮಾಂಡವನ್ನೇ ಧ್ವಂಸ ಮಾಡಬಲ್ಲ ಪಾಶುಪತಾಸ್ತ್ರ, ಇನ್ನೊಂದು ಕಡೆ ಸಾಕ್ಷಾತ್ ಶಿವನ ಇಚ್ಛಾಶಕ್ತಿಯೇ ಆಗಿರೋ ತ್ರಿಶೂಲ. ಇವೆರಡರಲ್ಲಿ ಯಾವುದು ಶ್ರೇಷ್ಠ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ನೋಡಿ, ಈ ಹೋಲಿಕೆ ಮಾಡಕ್ ಮುಂಚೆ ನಾವೊಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಅದೇನಂದ್ರೆ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಇರೋ ಡಿಫ್ರೆನ್ಸ್. ಅಸ್ತ್ರ ಅಂದ್ರೆ ಮಂತ್ರಗಳ ಶಕ್ತಿಯಿಂದ ಆವಾಹನೆ ಮಾಡೋ ದೈವಿಕ ಆಯುಧ, ಇದೊಂದು ರೀತಿ ಪ್ಯೂರ್ ಎನರ್ಜಿ. ಆದ್ರೆ ಶಸ್ತ್ರ ಅಂದ್ರೆ ಕೈಲಿ ಹಿಡಿದು ಹೋರಾಡೋ ಒಂದು ಫಿಸಿಕಲ್ ವೆಪನ್. ಸೊ ಒಂದು ಮಂತ್ರದ ಪವರ್ ಆದ್ರೆ ಇನ್ನೊಂದು ಫಿಸಿಕಲ್ ಪವರ್. ಇದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ಪಾಯಿಂಟ್ ಇಡೀ ಚರ್ಚೆಗೆ ತುಂಬಾನೇ ಮುಖ್ಯ. ಸರಿ, ಹಾಗಾದ್ರೆ ಮೊದಲು ಅಸ್ತ್ರಗಳ ರಾಜ ಅಂತಾನೆ ಫೇಮಸ್ ಆಗಿರೋ ಪಾಶುಪತಾಸ್ತ್ರದ ಬಗ್ಗೆ ಮಾತಾಡೋಣ. ಅಬ್ಬಾ, ಇದರ ಹೆಸರು ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ. ಯಾಕಂದ್ರೆ ಇದು ಸುಮ್ನೆ ಒಂದು ವೆಪನ್ ಅಲ್ಲ, ಇದು ಮಹಾವಿನಾಶದ ಇನ್ನೊಂದು ಹೆಸರು. ಪುರಾಣಗಳ ಪ್ರಕಾರ ಏನಪ್ಪಾ ಅಂದ್ರೆ ಪಾಶುಪತಾಸ್ತ್ರಕ್ಕೆ ಇಡೀ ಸೃಷ್ಟಿಯನ್ನೇ ಇಲ್ಲವಾಗಿಸೋ ತಾಕತ್ತಿದೆ. ಅಂದ್ರೆ ಒಂದ್ಸಲ ಇದನ್ನ ಪ್ರಯೋಗ ಮಾಡಿದ್ರೆ ಸಾಕು, ಇಡೀ ಬ್ರಹ್ಮಾಂಡ, ಇಡೀ ಯೂನಿವರ್ಸ್ ಒಂದೇ ಕ್ಷಣದಲ್ಲಿ ಬೂದಿಯಾಡಿ ಹೋಗುತ್ತೆ. ಇದರ ಶಕ್ತಿಯನ್ನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ, ಅಷ್ಟು ಭಯಾನಕ. ಇದು ಸುಮ್ಮನೆ ಎದುರಾಳಿಗಳನ್ನ ಸಾಯಿಸಲ್ಲ, ಇಡೀ ಅಸ್ತಿತ್ವವನ್ನೇ, ಎಕ್ಸಿಸ್ಟೆನ್ಸನ್ನೇ ಅಳಿಸಾಕ್ಬಿಡುತ್ತೆ. ಇನ್ನು ಇದನ್ನ ಹೇಗೆ ಪ್ರಯೋಗ ಮಾಡ್ತಾರೆ ಅನ್ನೋದಿದೆಯಲ್ಲ, ಅದಿನ್ನೂ ಇಂಟ್ರೆಸ್ಟಿಂಗ್. ಇದನ್ನ ಬರೀ ಬಿಲ್ಲುಬಾಣದಿಂದ ಮಾತ್ರ ಅಲ್ಲ, ಕೇವಲ ಕಣ್ಣೋಟದಿಂದ, ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು, ಅಥವಾ ಒಂದೇ ಒಂದು ಮಾತಿನಿಂದಲೂ ಇದನ್ನ ಪ್ರಯೋಗ ಮಾಡ್ಬೋದು. ಇದರಿಂದನೇ ಗೊತ್ತಾಗುತ್ತೆ ಇದರ ದೈವಿಕ ಶಕ್ತಿ ಎಂಥದ್ದು ಅಂತ. ಹಾಗಾಗಿಯೇ ಇಲ್ಲೊಂದು ದೊಡ್ಡ ಕಂಡೀಷನ್ ಇದೆ. ಈ ಅಸ್ತ್ರವನ್ನ ಬಳಸೋಕೆ ತುಂಬಾನೇ ಕಠಿಣವಾದ ನಿಯಮಗಳಿವೆ. ಇದನ್ನ ಸಾಮಾನ್ಯ ಸೈನಿಕರ ಮೇಲೆ, ದುರ್ಬಲ ವೈರಿಗಳ ಮೇಲೆ ಪ್ರಯೋಗ ಮಾಡೋ ಹಾಗೇನೇ ಇಲ್ಲ. ಒಂದು ವೇಳೆ ಹಾಗೇನಾದ್ರೂ ಮಾಡಿದ್ರೆ ಅದು ಇಡೀ ಜಗತ್ತನ್ನೇ ನಾಶ ಮಾಡ್ಬಿಡುತ್ತೆ. ನೋಡಿ, ಮಹಾಭಾರತದಲ್ಲಿ ಅರ್ಜುನ ಶಿವನಿಂದ ಈ ಪಾಶುಪತಾಸ್ತ್ರವನ್ನ ಪಡೀತಾನೆ. ಆದ್ರೆ ಅದರ ಭಯಾನಕ ಶಕ್ತಿ ಗೊತ್ತಿದ್ದಿದ್ರಿಂದ ಯುದ್ಧದಲ್ಲಿ ಒಂದೇ ಒಂದು ಸಲ ಕೂಡ ಅದನ್ನ ಬಳಸ್ಲಿಲ್ಲ. ಸರಿ, ಈಗ ಪಾಶುಪತಾಸ್ತ್ರದ ಕಥೆ ಮುಗೀತು. ಬನ್ನಿ ಶಿವನ ಇನ್ನೊಂದು ಐಕಾನಿಕ್ ವೆಪನ್ ಕಡೆ ಹೋಗೋಣ. ಅದೇ ತ್ರಿಶೂಲ. ಇದು ಕೇವಲ ಒಂದು ಆಯುಧ ಅಷ್ಟೇ ಅಲ್ಲ, ಇದು ಶಿವನ ಅಸ್ತಿತ್ವದ ಒಂದು ಭಾಗವೇ ಹೌದು. ಇದನ್ನ ಎಲ್ಲಾ ಶಸ್ತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ, ಅಂದ್ರೆ ಸರ್ವೋಚ್ಚ ಅಂತ ಪರಿಗಣಿಸಲಾಗುತ್ತೆ. ತ್ರಿಶೂಲಕ್ಕೆ 3 ಮೊನೆಗಳಿರೋದನ್ನ ನಾವೆಲ್ಲ ನೋಡಿದೀವಿ. ಆದ್ರೆ ಅದು ಸುಮ್ನೆ ಒಂದು ಡಿಸೈನ್ ಅಲ್ವಂತೆ. ಆ 3 ಮೊನೆಗಳು ಈ ಬ್ರಹ್ಮಾಂಡದ 3 ಮುಖ್ಯವಾದ ಕೆಲ್ಸಗಳನ್ನ ಪ್ರತಿನಿಧಿಸುತ್ತವೆ. ಒಂದು ಸೃಷ್ಟಿ ಅಂದ್ರೆ ಕ್ರಿಯೇಷನ್, ಇನ್ನೊಂದು ಸ್ಥಿತಿ ಅಂದ್ರೆ ಪ್ರಿಸರ್ವೇಷನ್, ಮತ್ತು 3ನೇದು ಲಯ ಅಂದ್ರೆ ಡಿಸ್ಟ್ರಕ್ಷನ್. ಸೊ ಇದು ಇಡೀ ಯೂನಿವರ್ಸ್ನ ಸೈಕಲ್ ಅನ್ನೇ ಸಂಕೇತಿಸುತ್ತೆ. ಇನ್ನು ಇದರ ಪವರ್ ಬಗ್ಗೆ ಮಾತಾಡೋದಾದ್ರೆ, ಒಂದ್ಸಲ ಶಿವ ತನ್ನ ತ್ರಿಶೂಲವನ್ನ ಪ್ರಯೋಗ ಮಾಡಿದ್ರೆ ಅಷ್ಟೇ, ಅದು ಅದರ ಗುರಿಯನ್ನ ನಾಶ ಮಾಡದೆ ವಾಪಸ್ ಬರೋದೇ ಇಲ್ಲ. ಅದನ್ನ ತಡೆಯೋ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಇಲ್ಲ. ಸಾಕ್ಷಾತ್ ಬ್ರಹ್ಮವಾ ಅಥವಾ ವಿಷ್ಣುವಿಗೂ ಅದು ಸಾಧ್ಯವಿಲ್ಲ. ಇದು ಶಿವನ ಆಬ್ಸಲ್ಯೂಟ್ ಪವರ್ ಮತ್ತು ಅವನ ನಿರ್ಧಾರದ ಸಂಕೇತ. ಇಲ್ಲಿ ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಇದೆ ನೋಡಿ. ಪಾಶುಪತಾಸ್ತ್ರವನ್ನ ಮಂತ್ರದ ಮೂಲಕ ಬೇರೆಯವರು ಪಡಿಬಹುದು, ಅರ್ಜುನ ಪಡ್ಕೊಂಡ ಹಾಗೆ. ಆದ್ರೆ ತ್ರಿಶೂಲ ಆ ಥರ ಅಲ್ಲ. ಅದು ಶಿವನ ದೇಹದ ಒಂದು ಭಾಗ ಇದ್ದ ಹಾಗೆ. ಅದು ಅವನ ಸಂಕಲ್ಪ ಶಕ್ತಿಯೇ. ಅದನ್ನ ಯಾರಿಗೂ ಕೊಡೋಕಾಗಲ್ಲ. ಅದು ಶಿವನ ಕೈಯಲ್ಲಿದ್ರೆ ಮಾತ್ರ ಅದಕ್ಕೆ ಆ ಶಕ್ತಿ. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ಅಲ್ವಾ? ಪಾಶುಪತಾಸ್ತ್ರ ವರ್ಸಸ್ ತ್ರಿಶೂಲ, ಈ ಫೈಟ್ನಲ್ಲಿ ಗೆಲ್ಲೋದು ಯಾರು? ಸರಿ, ಈಗ ಇವೆರಡನ್ನು ನೇರವಾಗಿ ಕಂಪೇರ್ ಮಾಡಿ ಫೈನಲ್ ವರ್ಡಿಕ್ಟ್ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಇದನ್ನ ತುಂಬಾ ಚೆನ್ನಾಗಿ ವಿವರಿಸಲಾಗಿದೆ. ನಾವು ಸಾಮೂಹಿಕ ವಿನಾಶ ಅಂದರೆ ಮಾಸ್ ಡಿಸ್ಟ್ರಕ್ಷನ್ ದೃಷ್ಟಿಯಿಂದ ನೋಡಿದ್ರೆ ಪಾಶುಪತಾಸ್ತ್ರವೇ ಗ್ರೇಟ್. ಯಾಕಂದ್ರೆ ಅದು ಇಡೀ ಸೃಷ್ಟಿಯನ್ನೇ ನಾಶ ಮಾಡಬಲ್ಲ ಅಲ್ಟಿಮೇಟ್ ಅಸ್ತ್ರ. ಆದ್ರೆ ವೈಯಕ್ತಿಕ ಶಕ್ತಿ ಮತ್ತು ಅಬ್ಸಲ್ಯೂಟ್ ಪವರ್ ವಿಷಯಕ್ಕೆ ಬಂದ್ರೆ ತ್ರಿಶೂಲವೇ ಸರ್ವೋಚ್ಚ. ಯಾಕಂದ್ರೆ ಅದು ನೇರವಾಗಿ ಶಿವನ ಇಚ್ಛೆ, ಅದನ್ನ ಯಾರಿಂದಲೂ ನಿಲ್ಸೋಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನಮ್ಮ ಫೈನಲ್ ತೀರ್ಮಾನ ಏನು? ಸಿಂಪಲ್. 2 ಆಯುಧಗಳು ತಮ್ಮ ತಮ್ಮ ಜಾಗದಲ್ಲಿ ಅಜೇಯ, ಅಂದ್ರೆ ಒಂದಕ್ಕಿಂತ ಒಂದು ಶ್ರೇಷ್ಠ ಅಂತ ಹೇಳೋದು ಸರಿ ಹೋಗಲ್ಲ.
ಪಾಶುಪತಾಸ್ತ್ರ ಅನ್ನೋದು ಶಿವನ ಅತ್ಯಂತ ಪವರ್ಫುಲ್ ಮಂತ್ರಾಸ್ತ್ರ. ಅದೇ ರೀತಿ ತ್ರಿಶೂಲ ಅನ್ನೋದು ಅವನ ಪರ್ಮನೆಂಟ್ ಮತ್ತು ಬೇಸಿಕ್ ಶಸ್ತ್ರ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಒಂದು ಆಯುಧದ ಶ್ರೇಷ್ಠತೆಯನ್ನ ಅದು ಎಷ್ಟು ವಿನಾಶ ಮಾಡಬಲ್ಲದು ಅನ್ನೋ ಒಂದೇ ಒಂದು ಅಳತೆಗೋಲಿನಿಂದ ನೋಡೋದು ಸರಿನಾ, ಅಥವಾ ಆ ಆಯುಧದ ಉದ್ದೇಶ ಮತ್ತು ಅದನ್ನ ಹಿಡಿದವರ ಸಂಕಲ್ಪ ಯಾವುದು ಅನ್ನೋದು ಹೆಚ್ಚು ಮುಖ್ಯ ಆಗುತ್ತಾ? ಇದು ಯೋಚನೆ ಮಾಡಬೇಕಾದ ವಿಚಾರ.